ಪ್ರತಿ ವರ್ಷನೂ ಲಾಲ್‌ಬಾಗಲ್ಲಿ ವರ್ಷಕ್ಕೆ 2 ಸಲ ಪುಷ್ಪ ಪ್ರದರ್ಶನವನ್ನ ಮಾಡ್ತಾರೆ. ಈ ವರ್ಷನೂ ಕೂಡ ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಆಗಸ್ಟ್ 6 ರಿಂದ ಆಗಸ್ಟ್ 17 ತನಕ ಪುಷ್ಪ ಪ್ರದರ್ಶನವನ್ನ ಏರ್ಪಡಿಸಿದ್ದಾರೆ, ನಡೀತಾ ಇದೆ. ಹಾಗೆ ಇದು ಬೆಳಗ್ಗೆ 7 ಗಂಟೆಯಿಂದ ಸಂಜೆ 7 ಗಂಟೆ ತನಕ ಇರತ್ತೆ. ವಯಸ್ಕರಿಗೆ ₹80, ಮಕ್ಕಳಿಗೆ ₹30 ವೀಕ್ ಡೇಸಲ್ಲಿ, ವೀಕೆಂಡಲ್ಲಿ ₹100 ಟಿಕೆಟನ್ನು ತಗೊಂಡು ಲಾಲ್‌ಬಾಗಿನ ಮಧ್ಯಭಾಗದಲ್ಲಿರುವಂತಹ ಗಾಜಿನ ಮನೆಗೆ ನಾವು 4 ದ್ವಾರಗಳ ಮೂಲಕನೂ ಪ್ರವೇಶ ಮಾಡ್ಬೋದು. ಇಲ್ಲಿ ಬೇರೆ ಥೀಮನ್ನು ಪ್ರತಿ ವರ್ಷನೂ ಮಾಡ್ತಾರೆ. ಈ ವರ್ಷದ ಥೀಮ್ ಅಂದರೆ ಪಶ್ಚಿಮ ಗಂಗಾ ಸಾಮ್ರಾಜ್ಯ. ಕರ್ನಾಟಕವನ್ನು ಆಳಿದಂತಹ ಹಳೆಯ ರಾಜವಂಶಗಳಲ್ಲಿ ಗಂಗರು ಕೂಡ ಒಬ್ಬರು. ಅವರ ಆಳ್ವಿಕೆ ಟೈಮಲ್ಲಿ ಅವರು ಏನೇನು ಮಾಡಿದ್ರು ಅನ್ನೋದನ್ನೆಲ್ಲ ಭಿತ್ತಿ ಚಿತ್ರಗಳ ಮೂಲಕ ತೋರಿಸಿದ್ದಾರೆ, ವಿವರಿಸಿದ್ದಾರೆ. ಹಾಗೆ ಬೆಂಗಳೂರಿನ ಹಳೆಯ ದೇವಸ್ಥಾನ ಬೇಗೂರಲ್ಲಿರುವಂತಹ ಪಂಚಲಿಂಗೇಶ್ವರವನ್ನು ಹೂಗಳ ಮೂಲಕ ಚೆನ್ನಾಗಿ ಇಲ್ಲಿ ಸೃಷ್ಟಿ ಮಾಡಿದ್ದಾರೆ. ಅವರು ಯುದ್ಧದಲ್ಲಿ ಏನೇನು ಮಾಡಿದ್ರು ಅನ್ನೋದನ್ನು ತೋರಿಸಿದ್ದಾರೆ. ಅವರ ಒಂದು ಲಾಂಛನ ಆನೆ ಆಗಿತ್ತಂತೆ, ಅದನ್ನು ಕೂಡ ಇಲ್ಲಿ ಸೃಷ್ಟಿ ಮಾಡಿದ್ದಾರೆ. ಬಹಳ ಸುಂದರವಾಗಿ ಹೂಗಳನ್ನು ಕೂಡ ನೀವಿಲ್ಲಿ ನೋಡ್ಬೋದು. ಹೂವಿನ ಸೌಂದರ್ಯಕ್ಕೆ ಮನಸೋಲದವರಿಲ್ಲ ಅಂತ ಕವಿಗಳೇ ಹೇಳಿದ್ದಾರೆ. ಅದು ಅಕ್ಷರಶಃ ನಿಜನೂ ಕೂಡ ಹೌದು. ಯಾಕೆಂದರೆ ಅವುಗಳ ಬಣ್ಣ, ಆಕಾರ, ಹಾಗೆ ಆ ಹೂಗಳು ಸೂಸುವ ಪರಿಮಳ ಎಂಥವರನ್ನು ಕೂಡ ತನ್ನತ್ತ ಸೆಳೆಯೋದ್ರಲ್ಲಿ ಡೌಟೇ ಇಲ್ಲ. ಎಷ್ಟು ಸುಂದರವಾಗಿ ಅರಳಿ ನಿಂತಿವೆ ನೋಡಿ ಇಲ್ಲಿ ಹೂಗಳು. ಡೇರೆ, ಗುಲಾಬಿ, ಹಾಗೆ ಬೇರೆ ಬೇರೆ ಜಾತಿಯ ಹೂಗಳು, ನಮಗೆ ಹೆಸರೇ ನೆನಪಿಗೆ ಬರೋದಿಲ್ಲ, ಅಷ್ಟು ವೆರೈಟಿ ಹೂಗಳು ಇಲ್ಲಿ ನೋಡ್ಬೋದು. ಹಾಗೆ ಬಣ್ಣ ನೋಡಿ, ಎಷ್ಟು ಬಿಳಿ, ಕೆಂಪು, ಹಳದಿ, ಜಾಂಬಳಿ ಬಣ್ಣ, ಆಮೇಲೆ ಆ ಶೇಡ್ಗಳು ಎಷ್ಟು ವೆರೈಟಿ ಡಿಫ್ರೆಂಟ್ ಆಗಿರುತ್ತೆ. ನಮಗೆ ಈ ಥರ ಕಲರ್ ಇರೋಕ್ಕೆ ಸಾಧ್ಯನಾ ಅಂತ ಈ ಹೂಗಳನ್ನು ನೋಡಿದಾಗೆ ಗೊತ್ತಾಗೋದು. ಅಷ್ಟು ಚಂದ ಕಲರ ಹೂಗಳನ್ನು ಇಲ್ಲಿ ನೋಡ್ಬೋದು. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಕರು, ಹಿರಿಯ ನಾಗರಿಕರ ತನಕನೂ ಹೂಗಳನ್ನು ನೋಡಿದಾಗ ಅವರ ಮನಸ್ಸು ಅರಳತ್ತೆ. ಹಾಗಾಗಿನೇ ಫ್ಲವರ್ ಶೋಕ್ಕೆ ಇಷ್ಟೊಂದು ಜನಸಾಗರ ಹರಿದು ಬರೋದು. ಇಲ್ಲಿ ಜೋಡಿಸೋಕ್ಕೆ ಎಷ್ಟು ದಿನ ತಗೊಂಡಿದ್ದಾರೇನೋ, ಎಷ್ಟು ಜನ ಇದ್ರ ಹಿಂದೆ ಶ್ರಮ ಹಾಕಿದ್ದಾರೇನೋ ಅಂತ ಅನಿಸುತ್ತೆ ನಮ್ಗೆ ಇದನ್ನು ನೋಡಿದಾಗ. ಯಾಕೆಂದರೆ ಈಸಿ ಅಲ್ಲ ಆ ಹೂಗಳನ್ನು ಬೆಳೆಸೋದು, ಆಮೇಲೆ ಈ ಫ್ಲವರ್ ಶೋಕ್ಕೆ ಅಂತ ಅವರು ರೆಡಿ ಮಾಡೋದು. ಅದರಲ್ಲಿ ಭಾಳಷ್ಟು ಶ್ರಮ ಇದೆ. ಹಾಗೆ ಹಿಂದೆ ನಮಗೆ ಕಾಣಿಸ್ದೆ ಹೋಗಿರೋ ಕೈಗಳು ಕೂಡ ಸಾಕಷ್ಟಿದೆ ಅಂತ ಇಲ್ಲಿ ನೋಡಿದಾಗ ಗೊತ್ತಾಗತ್ತೆ. ನೋಡಿ, ಹಸಿರು ಬಣ್ಣದ ಸೇವಂತಿಗೆನ ಇಲ್ಲಿ ನೋಡಿರ್ತೀರ, ಎಷ್ಟು ಡಿಫ್ರೆಂಟ್ ಆಗಿದೆ ಈ ಕಲರು ಅಂತ. ಆಮೇಲೆ ನಾವು ಹೂಗಳನ್ನು ಈ ಒಂದು ಫ್ಲವರ್ ಶೋನನ್ನು ನೋಡ್ಕೊಂಡು ಹೊರಗಡೆ ಬರ್ತೀವಲ್ಲ, ಇಲ್ಲಿ ನೋಡಿ ತರಕಾರಿಯನ್ನು ಎಷ್ಟು ಪಾಟಲ್ಲಿ ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ ಅಂತ. ಇದನ್ನು ನೋಡಿದಾಗ ನಮಗೂ ಇದೇ ಥರ ಮನೆಯಲ್ಲೂ ಬೆಳೆಸಬೇಕು ಅಂತ ಆಸೆ ಆಗೋದು ತುಂಬ ಸಹಜ ಅಂತಲೇ ಅನಿಸುತ್ತೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಂಗೆ ಯಾವಾಗಲೂ ಈ ಫ್ಲವರ್ ಶೋಕ್ಕೆ ಹೋದಾಗ ಗಾಜಿನ ಮನೆ ಅಷ್ಟೇ ಇಷ್ಟ, ಹೊರಗಡೆ ಇವರು ಬೆಳೆಸ್ತಾರಲ್ಲ ಅದು ತುಂಬಾ ನನಗೆ ಸೆಳೆಯೋದು. ಯಾವತ್ತು ಈ ತರಕಾರಿ ಬೆಳೆಸೋದಾಗಿರ್ಬೋದು, ಹಾಗೆ ಸಣ್ಣ ಪಾಟಲ್ಲಿ, ಸಣ್ಣ ಹ್ಯಾಂಗಿಂಗ್ ಪಾಟಲ್ಲಿ ಹೂಗಳನ್ನು ನೇತಾಡ್ಸೋದಾಗಿರ್ಬೋದು, ಈ ಥರ ಒಂದು ಮನೆಯನ್ನು ಮಾಡಿರ್ಬೋದು, ಅದೆಲ್ಲ ಇಷ್ಟ ಆಗತ್ತೆ ತುಂಬ. ಹೊರಗಡೆ ಜಾಸ್ತಿ ಹೊತ್ತು ಕಳೆಯೋಕ್ಕೆ ನಾನು ಇಷ್ಟಪಡ್ತೀನಿ ಈ ಟೈಮಲ್ಲಿ. ಅದಲ್ಲದೆ ಒಂದು ಸಲ ನೋಡಿದ್ರೆ ನನಗೆ ಸಾಕಾಗೋದಿಲ್ಲ, ಇನ್ನೊಂದು ಸಲ ಹೋಗಬೇಕು ಅಂತ ತುಂಬ ಅನ್ನಿಸ್ತಾ ಇದೆ. ಅಷ್ಟು ಖುಷಿ ಆಗತ್ತೆ. ಈ ಗಾರ್ಡನಿಂಗ್ ಮಾಡೋರಿಗೆ ಈ ಟೈಮು ಬಹಳ ಒಂದು ಪ್ರಾಶಸ್ತ್ಯ ಅಂತಲೇ ಹೇಳ್ತೀನಿ. ನೋಡಿ, ಜೀವಾಮೃತಕ್ಕೆ ಹಸುವಿನ ಸಗಣಿ ಅಂತ ಹೇಳ್ತಾರಲ್ಲ, ಆಮೇಲೆ ಗಂಜಲು, ಗೋಮೂತ್ರ, ಆಮೇಲೆ ನೀರು, ಒಂಚೂರು ಬೆಲ್ಲ, ಹಿಟ್ಟು, ಇಷ್ಟನ್ನು ಹಾಕಿ 7 ದಿನ ಇಡಬೇಕಂತೆ. ಆ ನಂತರ ಗಿಡಕ್ಕೆ ಕೊಡ್ತಾ ಬಂದರೆ ಇದು ನ್ಯಾಚುರಲ್ ಆಗಿ ಸಾವಯವ ಗೊಬ್ಬರ ಕೊಟ್ಟಂಗೆ ಅದು ಅಷ್ಟು ಪೌಷ್ಟಿಕ ಆಗಿರುತ್ತಂತೆ ಗಿಡಕ್ಕೆ. ನಾನು ಕೂಡ ಅದನ್ನು ನೋಡಿಕೊಂಡು ಅದನ್ನು ಬರೆದಿಟ್ಕೊಂಡಿದ್ದೀನಿ. ನಾವು ಗಿಡ ಮಾಡಿದಾಗ ಇದನ್ನು ನಾವು ಹಾಕ್ಬೋದು, ಗಿಡ ಚೆನ್ನಾಗಿ ಆಗತ್ತೆ, ಚೆನ್ನಾಗಿ ಬೆಳೆಸ್ಬೋದು ಅನ್ನೋದಕ್ಕೆ. ನೋಡಿ, ಇದು
ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇದೆಲ್ಲ ನನಗೆ ತುಂಬಾ ಖುಷಿ ಅನ್ನಿಸ್ತು. ಹಾಗೆ ಗಂಗರ ಕಾಲದಲ್ಲಿ ಕೆರೆ, ಬಾವಿ, ವ್ಯವಸಾಯ, ಗದ್ದೆ, ಬೆಳೆಯನ್ನು ಬೆಳೆಯೋದು ಅದನ್ನೆಲ್ಲ ಅವರು ಡೆವಲಪ್ ಮಾಡಿದ್ರಂತೆ. ಅಂದರೆ ಹಳೇ ಕಾಲದಲ್ಲಿ ಇವರು ಯಾವ ಥರ ಮಾಡ್ತಾ ಇದ್ರು ಅನ್ನೋದನ್ನು ಕೂಡ ಇಲ್ಲಿ ತೋರಿಸಿದ್ದಾರೆ. ಇದನ್ನು ಕೂಡ ಮಿಸ್ ಮಾಡದೆ ನೋಡ್ಕೊಂಡು ಬನ್ನಿ ನೀವು. ಹತ್ರ ಇರೋರು, ಸಾಧ್ಯ ಇರೋರು ಖಂಡಿತ ಭೇಟಿ ಕೊಡಿ ಲಾಲ್‌ಬಾಗಿಗೆ. ಈ ಟೈಮನ್ನು ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದವನ್ನು ತಿಳಿಸ್ತೀನಿ.